ಪದಾಧಿಕಾರಿಗಳು, ರಾಷ್ಟ್ರೀಯ ಸಮಿತಿ ಸದಸ್ಯರು ಸೇರಿದಂತೆ ತಾಲೂಕಾ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಾವೇ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾ ಇದ್ದೀವಿ. ಆ 4ನೇ ಅಂಗವನ್ನು ಕುಸಿದು ಹಾಳು ಮಾಡುವಂಥ ಷಡ್ಯಂತ್ರ ವಿಜಯಪುರ ತಿದ್ದಿ ಕೆಲಸ ಮಾಡುವ ಪತ್ರಿಕೋದ್ಯಮಕ್ಕೆ ಇವತ್ತು ಗಂಡಾಂತರ ಬಂದಿದೆ. ಅದು ವಿಜಯಪುರ ಜಿಲ್ಲೆಯಿಂದ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಿರ್ಭೀತವಾಗಿ ಒಂದು ಅವ್ಯವಸ್ಥೆಯ ವಿರುದ್ಧ ಏನು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಥ ಪರಿಸ್ಥಿತಿಯಲ್ಲಿ ಕೆಲವು ವ್ಯಕ್ತಿಗಳು ಬಂದು ನಮ್ಮ ಹಿರಿಯ ಪತ್ರಕರ್ತರಾದಂಥ ಪರಶುರಾಮ್ ಶಿವಶರಣವರ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದರೆ ರಕ್ಷಣೆ ಮತ್ತು ನಮ್ಮ ಕುಟುಂಬ ರಕ್ಷಣೆ ನಿಜವಾಗಲೂ ಇಲ್ಲಿ ಇದೆಯಾ? ನಮ್ಮ ಬೆಂಬಲಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸದಾ ನಿಲ್ಲಬೇಕಂತ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಇವರೆಲ್ಲರೂ ಮಾತಾಡಿದ್ರಿ. ಈಗ 6 ವರ್ಷಗಳಿಂದ ನಾವು ಪರಶುರಾಮರು ನೋಡ್ಕೊತ ಬಂದಿವಿ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡ್ಕೊಳ್ತಾ ಬಂದಿದ್ದೀವಿ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಅವ್ಯವಸ್ಥೆ ವಿರುದ್ಧ ಒಂದು ಲೇಖನ ಬರೆದಿದ್ದೆ ಏನು ಮಹಾ ಅಪರಾಧ ಆಯ್ತಾ? ಒಂದು ಪೊಲೀಸ್ ಸ್ಟೇಷನ್ ಇದ್ದಾವೆ, ಇವ್ರು ಬರೆದಿದ್ದು ವರದಿ ಸುಳ್ಳಾದರೆ ಇವ್ರ ವಿರುದ್ಧ ದಾಖಲು ಮಾಡಲಿ. ನಿಮ್ಮ ಏನು ಲೇಖನನೇ ತಪ್ಪಿಲ್ಲ ಅಂತ ವಾದ ಮಾಡಲಿ, ಅದನ್ನು ನಾವು ಕಾನೂನು ಪ್ರಕಾರ ಹೋರಾಡ್ತೀವಿ. ಅದನ್ನು ಬಿಟ್ಟು ಇವ್ರು ಬೆನ್ನತ್ತಿ ಇವ್ರ ಮನೆಗೆ ಹೋಗಿ ಹೋರಾಟ ಇರ್ಬೋದು, ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಇಂಥ ದುಷ್ಕರ್ಮಗಳಿಗೆ ನಾವು ಇವತ್ತು ಸಂಘದ ಅಧ್ಯಕ್ಷನಾಗಿ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ಅನ್ನೋ ಒಂದು ಸಹಕಾರ ಕೂಡ ಇದೆ. ಇಂಥ ಸಹಕಾರ ನಮಗೆ ಯಾವತ್ತೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಇರಲಿ. ಎಲ್ಲರ ಬೇಡಿಕೆ ಏನಪ್ಪ ಅಂದ್ರೆ ಕಾಗದದ ಮೇಲೆ ಅಷ್ಟೇ ಅಲ್ಲ, ಪತ್ರಕರ್ತರ ಮೇಲೆ ಬೆದರಿಕೆ, ಜೀವ ಬೆದರಿಕೆ ಮತ್ತು ಆತಂಕಕಾರಿ ಹಲ್ಲೆ ಆದರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿದರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳೋದು ಕುರಿತು ಮಾನ್ಯರೇ, ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕ ಹೊಸದಿಗಂತ ಪತ್ರಿಕೆ ಜಿಲ್ಲಾ ವರದಿಗಾರರಾಗಿರುವ ಪರಶುರಾಮ್ ಶಿವಶರಣ ಅವರು ಆಗಸ್ಟ್ 20ರ ಹೊಸದಿಗಂತ ಪತ್ರಿಕೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳ್ಳ ಸಾಗಾಣಿಕೆ ಅವರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಅವರ ಸಹೋದರರ ವಿರುದ್ಧ ಮತ್ತು ಮನೆಯವರ ವಿರುದ್ಧ ಒಂದು ಬೆದರಿಕೆ, ಜೀವ ಬೆದರಿಕೆ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಪರಶುರಾಮ್ ಅವರ ಸಹೋದರ ಕಲ್ಲಪ್ಪ ಒಂದೆರಡು ಮಾತಾಡಬೇಕಂತ ಅವರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಅವರ ಸಹೋದರರ ವಿರುದ್ಧ ಮತ್ತು ಮನೆಯವರ ವಿರುದ್ಧ ಒಂದು ಬೆದರಿಕೆ, ಜೀವ ಬೆದರಿಕೆ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಪರಶುರಾಮ್ ಅವರ ಸಹೋದರ ಕಲ್ಲಪ್ಪ ಶಿವಶರಣ ಅವರು ನೋಡ್ರಿ ಮನವಿಯನ್ನ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಭಟನೆಗೆ ಬೆಂಬಲಿಸಿ ಪತ್ರಕರ್ತನ ಪೆನ್ನು ಸ್ವತಂತ್ರವಾಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವದ ಕನ್ನಡಿ ಸ್ವಚ್ಛಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಪ್ರಜಾಪ್ರಭುತ್ವದ 4ನೇ ಅಂಗ ಎನ್ನುವ ಪತ್ರಿಕಾರಂಗ ನಿರ್ಭೀತಿಯಿಂದ ಕಾರ್ಯ ಮಾಡುವಂಥ ವ್ಯವಸ್ಥೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಹುಳುಕು ಮತ್ತು ಕೊಳಕುಗಳನ್ನು ಆಮೇಲೆ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜಕ್ಕೆ ದಾರಿ ದೀಪವಾಗಿ ತೋರಿಸುವ ಉತ್ತಮ ಸಮಾಜ ಮತ್ತು ಆರೋಗ್ಯಕರ ಸಮಾಜಕ್ಕೆ ಪತ್ರಿಕಾ ರಂಗ ಮತ್ತು ಪತ್ರಿಕಾ ವ್ಯವಸ್ಥೆ, ಪತ್ರಿಕಾ ಪಾವಿತ್ರ್ಯತೆ ತುಂಬ ಉತ್ತಮ. ಆ ನಿಟ್ಟಿನೊಳಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಜೀವದ ಹಂಗ ತೊರೆದು ನಾವು ಮಾಧ್ಯಮದವರು, ಪತ್ರಿಕಾ ರಂಗದವರು, ಬಡವರು, ನಿರ್ಗತಿಕರು, ಅಸಹಾಯಕರ ಧ್ವನಿಯಾಗಿ, ನೊಂದವರ ಧ್ವನಿಯಾಗಿ ಸರ್ಕಾರ ಮತ್ತು ಜನರ ಸೇತುವೆಯಾಗಿ ಜನಮುಖಿಯಾಗಿ ಕೆಲಸ ಮಾಡ್ತಾ ರಾತ್ರಿ ಹಗಲು ಶ್ರಮಿಸ್ತಾ ಇದ್ದೀವಿ. ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಶ್ರಮಿಸ್ತಾ ಇದ್ದೀವಿ. ಇಂಥ ಸಂದರ್ಭದಾಗ ನಮ್ಮ ಮನೆಗೆ ಬಂದು ಜೀವ ಬೆದರಿಕೆ ಹಾಕಿ ಅಕ್ಕಿ ಮಾಫಿಯಾ ವಿಜಯಪುರದಲ್ಲಿ ತುಂಬ ದಶಕಗಳಿಂದ ಬೇರು ಬಿಟ್ಟಿದೆ. ಅಕ್ಕಿ ಮಾಫಿಯಾ 2010ರಿಂದ ಇಲ್ಲಿವರೆಗೂ ಅಕ್ಕಿ ಮಾಫಿಯಾ ಬೇರು ಬಿಟ್ಟಿದೆ. ಈ ಅಕ್ಕಿ ಮಾಫಿಯಾದಿಂದ ದೊಡ್ಡ ಕುಡುಗಳಿವೆ. ಕೆಲ ನಮ್ಮ ಚರಣ್ ರೆಡ್ಡಿ ಸರ್ ಇದ್ದಾಗ, SP ಅವರಿದ್ದಾಗ, ಆಮೇಲೆ ಈ ಹಿಂದಿನ SP ಅವರು ಇದ್ದಾಗ ಕೆಲವ್ರನ್ನ ಗಡೀಪಾರು ಮಾಡಿದರು. ಅಂಥ ಕದಿಬರನ್ನು ಈಗ ಏನು ಈ ಜಾಲ ಏನಿದಲ್ಲ ಆ ಜಾಲನ ಭೇದಿಸಿ ಅಂಥವ್ರನ್ನ ಗಡೀಪಾರು ಮಾಡಬೇಕು. ಆಹಾರ ಇಲಾಖೆ ಒಳಗೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅದನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಮಾನ್ಯ ಸರ್ಕಾರ ಅದನ್ನು ಆಹಾರ ಇಲಾಖೆಯ ಅಧಿಕಾರಿಗಳನ್ನು ಅಮಾನತು ಮಾಡಿ ಈ ಹಿಂದೆ ಅಕ್ಕಿ ಸಾಗಾಣಿಕೆ ಹಿಂದೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಕಡು ಬಡವರಿಗೆ ಸಿಗಬೇಕಂತ ವ್ಯವಸ್ಥೆ ಮಾಡಿದ ಸರ್ಕಾರದ ಯೋಜನೆ ದುರುಪಯೋಗ ಆಗ್ತಾ ಇರೋದು ಸರಿಯಲ್ಲ. ಈ ನಿಟ್ಟೊಳಗೆ ನಾವು ವರದಿ ಮಾಡೋದಕ್ಕೆ ನನ್ನ ಮನೆಗೆ ಬಂದು ನಾನು ಇರಲಾರ್ದ ಸಮಯದಲ್ಲಿ ಜೀವ ಬೆದರಿಕೆ ಹಾಕಿ ನೀನು ಹೆಂಗೆ ಬರ್ದಿ ಅಕ್ಕಿ ಯಾವುದೇ ರೀತಿ ಅವರು ಯಾರದೇ ಹೆಸರು ಬರೆದಿದ್ದಿಲ್ಲ. ನೀ ಹೆಂಗೆ ಬರೆದಿ, ನೀ ಹೆಂಗೆ ಬದುಕಿ, ಹಂಗೆ ನಿಮ್ಮ ಕುಟುಂಬ ಅಂತ ಹೇಳಿ ನಮ್ಮ ಬ್ರದರ್ಗೆ
ಬಂದು ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದಾರೆ, ಅವ್ರನ್ನ ಗಡೀಪಾರ ಮಾಡಬೇಕು. ಮತ್ತು ಪತ್ರಕರ್ತ ನಿರ್ಭೀಡಿಯಾಗಿ ಕೆಲಸ ಮಾಡೋ ಪತ್ರಕರ್ತರಿಗೆ ರಕ್ಷಣೆ ಕವಚವಾಗಿ ಕಾನೂನು ಕ್ರಮ ಹೊಸ ಕಾಯ್ದೆ ಜಾರಿ ಆಗಬೇಕು. ಈ ನಿಟ್ಟಿನೊಳಗೆ ನಾನು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಶರಣಾರ್ಥಿಗಳು, ಇವತ್ತಿನ ದಿವಸ ಎಲ್ಲ ಮಾಧ್ಯಮದ ಬಂಧುಗಳು ಒಂದು ಪ್ರತಿಭಟನೆ ಇಳಿದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋ ಸಲುವಾಗಿ ಇವತ್ತು ತಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ಉದ್ದೇಶ ಏನಂತಂದರೆ, ಕಳೆದ 3-4 ದಿನಗಳ ಹಿಂದೆ ಒಬ್ಬ ಅಕ್ಕಿ ಕದಿಮ ಅಂತಂದರೆ ಸರ್ಕಾರದಿಂದ ಜನಸಾಮಾನ್ಯರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿಯನ್ನು ಅವರು ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಹಳ್ಳಿಗೆ ತಿರುಗಾಟ ಮಾಡಿ ಅಕ್ಕಿ ಸಂಗ್ರಹ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾಲವನ್ನು ಹೊರಗೆ ಹಾಕಿರ್ತಕ್ಕಂಥ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಶಿವಶರಣವರು, ಹೊಸ ದಿಗಂತದ ಜಿಲ್ಲಾ ವರದಿಗಾರರು, ಅವರು ತಮ್ಮ ಒಂದು ಕರ್ತವ್ಯವನ್ನು ಮಾಡಿದ್ದಾರೆ. ಎಲ್ಲಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಹಿಡಿದು ಬಯಲಿಗೆ ಇವತ್ತು ಸಮಾಜಕ್ಕೆ ಅವನ ಕಳ್ಳತನವನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಆ ವ್ಯಕ್ತಿ ಆ ಪತ್ರಕರ್ತರ ಮನೆಗೆ ಹೋಗಿ, ನೀನು ಈ ರೀತಿಯಾಗಿ ಪತ್ರಿಕೆ ಒಳಗೆ ಹಾಕಿದಿ, ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಕಲಾಸ ಮಾಡ್ತೀನಿ ತಿಳ್ಕೊಂಡು ಹೇಳಿ ಅವ್ರಿಗೆ ಜೀವದ ಬೆದರಿಕೆಯನ್ನು ಮನೆಗೆ ಹೋಗಿ ಹಾಕಿದ್ದಾರೆ. ಮತ್ತು ಇದು ಹಂಗಾದರೆ ಇವನು ಕಾನೂನು ಕೈಗೆ ತೊಗೊಂಡಂಗೆ ಆಗ್ತದೆ. ಒಬ್ಬ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಒಬ್ಬ ಮಾಧ್ಯಮದವರಿಗೆ ಇವತ್ತು ಜೀವ ಬೆದರಿಕೆ ಆಗ್ತದಂತಂದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಸರ್ಕಾರ ಏನು ನಿದ್ರೆ ಮಾಡ್ತಾ ಇದೆಯಾ? ಇವತ್ತು ಪತ್ರಿಕಾ ರಂಗ ಅಂತಂದರೆ ಸಂವಿಧಾನದ 4ನೇ ಅಂಗ, ಪ್ರಮುಖ ಅಂಗ. ಅದು ಇಡೀ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥದ್ದು. ಸರ್ಕಾರದ ತಪ್ಪು ತಡೆಗಳನ್ನು ಬಯಲಿಗೆ ತಂದು ಅವ್ರನ್ನ ಒಳ್ಳೆಯ ದಾರಿಗೆ ತರುವಂಥ ಕೆಲಸ ಇವತ್ತು ಮಾಧ್ಯಮದ ಮಿತ್ರರು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಾಣವನ್ನೇ ಇವತ್ತು ಒತ್ತಿ ಇಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೂಡ. ಯಾಕಂದ್ರೆ ಪತ್ರಿಕಾ ಮಾಧ್ಯಮ ನಡೆಸೋದು ಅಥವಾ ಆ ದೃಶ್ಯ ಮಾಧ್ಯಮ ನಡೆಸೋದಪ್ಪ ಅಂತಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ದುಷ್ಟರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಪ್ರಚಾರ ಪಡಿಸುವ ಮೂಲಕ ಸಮಾಜದ ಮುಂದಿಡ್ತಾರಲ್ಲ, ಅದನ್ನು ಅವ್ರಿಗೆ ಸಹಿಸೋಕ್ಕಾಗಂಗಿಲ್ಲ. ಯಾಕಂದ್ರೆ ಮಾಧ್ಯಮದ ಮೇಲೆ ಇವತ್ತು ಅಂಜಿಕೆ ಹಾಕೋದು, ಬಡೀಲಿಕ್ಕೆ ಬರೋದು, ಇವತ್ತು ನಮ್ಮ ಕಳ್ಳತನವನ್ನು ಹೊರಗೆ ಹಾಕಿದ್ರಲ್ಲ ತಿಳ್ಕೊಂಡು ಅವರು ಇವತ್ತು ದಬ್ಬಾಳಿಕೆ ಮಾಡುವಂಥ ಕೆಲಸ ಇದು ಇವತ್ತು ನಿನ್ನೆದಲ್ಲ, ನಿರಂತರವಾಗಿ ನಡೆದು ಬಂದಂಥ ವಿಚಾರ ಇದು. ಆ ಕಾರಣಕ್ಕಾಗಿ ಆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದವರು, ಇವತ್ತು ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಕೊಡಬೇಕು. ಅದಕ್ಕಾಗಿ ಒಂದು ವಿಶೇಷ ಕಾನೂನನ್ನು ರಚಿಸುವಂಥ ಕೆಲಸ ಆಗಬೇಕು. ಯಾಕಂದ್ರೆ ತಮ್ಮ ಜೀವನವನ್ನು ಒತ್ತೆ ಇಟ್ಟು ಜೀವದ ಹಂಗನ್ನು ತೋರೋದು ಇವತ್ತು ಸಮಾಜದ ಇರ್ತಕ್ಕಂಥ ಏರುಪೇರು ಅಂಕು ಡೊಕ್ಕಗಳನ್ನು ಇವತ್ತು ತಿದ್ದುವಂಥ ಕೆಲಸ ಮಾಧ್ಯಮದ ಮಿತ್ರರು ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕೋದು, ಇವತ್ತು ನೀವು ಬರಿತೀರಿ, ಬರೀರಿ, ಬಂದರೆ ನೋಡ್ರಿ, ನಿಮ್ಮನ್ನು ಕಲಾಸ ಮಾಡ್ತೇವೆ ತಿಳ್ಕೊಂಡು ಈ ರೀತಿ ಹೆದರಿಕೆ ಹಾಕೋದ್ರಿಂದ ಅವ್ರು ಯಾವ ರೀತಿ ಕೆಲಸ ಮಾಡೋಕೆ ಮಾಧ್ಯಮದ ಮಿತ್ರರು, ಹೀಗಾಗಿ ತೊಂದರೆ ಆಗ್ತದೆ ಮಾಧ್ಯಮ ಮಿತ್ರರಿಗೆ. ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಯಾವ ಅಕ್ಕಿ ಕಳ್ಳತನ ಮಾಡಿದಾರಲ್ಲ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವನು ಒದ್ದು ಒಳಗಡೆ ಹಾಕುವಂಥ ಕೆಲಸ ಮಾಡಿದಾಗ ಮಾತ್ರ ನಾವು ಸುಮ್ಮನೆ ಇರಬೇಕಾಗ್ತದೆ. ಇಲ್ಲದೇ ಇದ್ರೆ ಇಡೀ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಇಡೀ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲ ಸೇರಿದ್ದು ನಮ್ಮ ಸ್ನೇಹಿತ ಹಿರಿಯ ಪತ್ರಕರ್ತ ಪರಶುರಾಮ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳ ನಡೆಯನ್ನು ಖಂಡಿಸಲು ಹಾಗೂ ಅವರ ಮೇಲೆ ಒಂದು ಬಿಗಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದೆ. ಯಾಕಂದ್ರೆ ನಾವೆಲ್ಲ ಪತ್ರಕರ್ತರು ಸಮಾಜದ ಧ್ವನಿಯಾಗಿ ಸಮಾಜದಲ್ಲಿ ನಡೀತಿರುವಂಥ ಅಕ್ರಮ ಅನ್ಯಾಯಗಳನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವೆಲ್ಲ ಜೀವದ ಹಂಗೆ ತೊರೆದು ಕೆಲಸ ಮಾಡ್ತಿರ್ತೀವಿ. ಜನದ ಧ್ವನಿಯಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಇದು ಅವಾಗವಾಗ ಇವು ನಡೀತಾನೆ ಇದ್ದಾವೆ. ಪತ್ರಕರ್ತರ ಮೇಲೆ ಹಲ್ಲೆ, ದಬ್ಬಾಳಿಕೆ, ಜೀವ ಬೆದರಿಕೆ ಇಂತಹ ಘಟನೆಗಳು ಅದರೊಳಗೆ ಇತ್ತಿತ್ತಲಾಗಿ ಹೆಚ್ಚುತ್ತಾ ಇರೋದು ನಿಜಕ್ಕೂ ತುಂಬ ಕಳವಳಕಾರಿ. ನಮ್ಮೆಲ್ಲರಿಗೆ ಒಂದು ಸೂಕ್ತ ರಕ್ಷಣೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿ. ನಾವೆಲ್ಲ ನಿರಾತಂಕವಾಗಿ ಕೆಲಸ ಮಾಡಲಿಕ್ಕೆ ಒಂದು ವಾತಾವರಣ ಕಲ್ಪಿಸುವುದು ಅದು ಸರ್ಕಾರದ ಜವಾಬ್ದಾರಿ. ಹೀಗಾಗಿ ಪತ್ರಕರ್ತರ ರಕ್ಷಣೆಗಾಗಿ ವಿಶೇಷ ಕಾನೂನನ್ನು ತರಬೇಕು. ಜೊತೆಗೆ ಈಗ ನಮ್ಮ ಹಿರಿಯ ಪತ್ರಕರ್ತರ ಮೇಲೆ ಆಗಿರುವ ಅನ್ಯಾಯವನ್ನು, ಯಾಕಂದರೆ ಜೀವ ಬೆದರಿಕೆ ಹಾಕಿ ಅವರ ಮನೆಗೆ ಹೋಗಿ ಗುಂಡಾಗಿರಿ ಮಾಡೋದು, ಈಗ ಅವರ ಕುಟುಂಬಸ್ಥರೆಲ್ಲ ಭಯಭೀತರಾಗಿದ್ದಾರೆ. ಈ ವಾತಾವರಣದೊಳಗೆ ನಾವೆಲ್ಲ ಕೆಲಸ ಮಾಡುವುದಾದರೂ ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ತಕ್ಷಣ ಕ್ರಮ ಕೈಗೊಂಡು ಇದಕ್ಕೊಂದು
ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಅವರ ಮೇಲೆ ಒಂದು ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಈ ಅಕ್ಕಿ ಮಾಫಿಯಾದವರು ಬೆದರಿಕೆ ಹಾಕಿ, ಜೀವ ಬೆದರಿಕೆ ಹಾಕಿ ಮತ್ತು ಅವರಿಗೆ ಹಲ್ಲೆ ಮಾಡಲು ಯತ್ನ ಮಾಡಿದ್ದಾರೆ ಮತ್ತು ಅದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಇದಂತ ಅತ್ಯಂತ ಖಂಡನೀಯವಾದ ಹೇಯ ಕೃತ್ಯ ಅಂತ ಹೇಳ್ಬೋದು. ಇಲ್ಲಿ ಪತ್ರಕರ್ತರಿಗೆ ಒಂದು ಈ ರೀತಿ ಅಭದ್ರತೆ ಇದೆ ಅಂದರೆ ಇನ್ನು ಸಮಾಜದ ಉಳಿದ ಸಾಮಾನ್ಯರ ಪರಿಸ್ಥಿತಿಯನ್ನು ಇನ್ನೂ ಶೋಚನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇಲ್ಲಿ ಜಿಲ್ಲಾಡಳಿತ ತಕ್ಷಣ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಆರೋಪಿಯನ್ನು ಬಂಧಿಸಿ ಆಗಿದೆ, ಅವ್ರ ವಿರುದ್ಧ ಕಠಿಣ ಕಾನೂನು ತಗೊಂಡು ಈ ಮೂಲಕ ಎಲ್ಲ ಈ ಭ್ರಷ್ಟರಿಗೆ ಕಳ್ಳರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸ್ಬೇಕು. ಮುಂದೆ ಪತ್ರಕರ್ತರು ಸುದ್ದಿ ಬರಬೇಕು ಅಂದರೆ ಅವನು ಯೋಚನೆ ಮಾಡಬೇಕು. ಅದೇ ರೀತಿ ನಮ್ಮ ಈ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಫಿಯಾದ ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಕೈವಾಡ ಇದೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಇದಕ್ಕೆ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡಬೇಕು, ಸಂಬಂಧಪಟ್ಟ ಇಲಾಖೆಯನ್ನು ತನಿಖೆ ಒಳಪಡಿಸಬೇಕು. ಈ ಮಾಫಿಯಾದಿಂದ ಏನು ಬಡವರಿಗೆ ಆಗ್ತಾಯಿದೆ ಅನ್ಯಾಯ ಅದನ್ನು ತಡಿಬೇಕು. ಈಗ ಇವರು ಪತ್ರಕರ್ತರ ಉದ್ದೇಶ ಏನು, ಯಾವ ಅಕ್ಕಿ ಇದೆ ಅದು ಅರ್ಹರಿಗೆ ತಲುಪಬೇಕು ಅನ್ನೋದು ಉದ್ದೇಶ, ಸರ್ಕಾರದ ಯೋಜನೆ. ಈಗ ಸರ್ಕಾರದ ಯೋಜನೆಯನ್ನು ಹಿಂಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ಈ ಮಾಫಿಯಾಗಳು ಕೈವಾಡದಿಂದ ಈ ಥರ ಬೇರೆಯವ್ರ ಪಾಲು ಆಗ್ತಾ ಇದೆ ಅಂದರೆ ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲರ ಆಗ್ರಹವನ್ನು ಜಿಲ್ಲಾಡಳಿತ ತಕ್ಷಣ ಪರಿಶೀಲನೆ ಮಾಡಬೇಕು, ಕಠಿಣವಾದ ಕ್ರಮ ತಗೊಳ್ಬೇಕು, ಪತ್ರಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಧನ್ಯವಾದ. ಏನು ಮನೆಗೆ ಬಂದು ಏನು ಧಮಕಿ ಹಾಕುವಂಥ ಏನು ಪ್ರಯತ್ನ ಮಾಡಿದ್ದಾರೆ ಆ ಇಬ್ಬರು, ಅವ್ರನ್ನ ಸೆರೆ ಮಾಡಿದ್ದಾರೆ, ಒಳ್ಳೆಯದು. ಇನ್ನೂ ಇದ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಆಗಬೇಕು. ಇವರಿಬ್ಬರೇ ಅಲ್ಲ, ಇವರಿಂದಿನ ಭಾಳ ಜನ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಅಕ್ರಮ ಸಾಗಣೆ ಭಾಳ ಆಗ್ತಾ ಇದೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇದನ್ನು ಎತ್ತಿ ತೋರಿಸುವಂಥ ಕೆಲಸ ಪತ್ರಕರ್ತರು ಮಾಡ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ಪಾಪ ಅವರು ಎಲ್ಲೆಲ್ಲೋ ಹೋಗಿ ಪತ್ರಕರ್ತ ಒಂದು ಪ್ರಸಾರ ಮಾಡ್ತಾರೆ. ಅವ್ರ ಮೇಲೆ ಇವರು ಧಮಕಿ ಹಾಕ್ತಾರೆ ಅಂತಂದರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಇಂಥವ್ರು ಇನ್ನೂ ಭಾಳ ಜನ ಇದ್ದಾರೆ. ಎಲ್ಲರೂ ಪತ್ರಕರ್ತ ನಾನು ಇವತ್ತು ವಿನಂತಿ ಮಾಡ್ಕೋತೀನಿ, ಎಲ್ಲರನ್ನ ಎಕ್ಸ್ಪೋಸ್ ಮಾಡಿರಿ. ಇಲ್ಲಿ ಭಾಳ ಅಕ್ಕಿ ಸಾಗಣೆ ಭಾಳ ಆಗ್ತದೆ. ಇದರಲ್ಲಿ ಕೆಲವೊಬ್ಬರು ಅಧಿಕಾರಿಗಳು ಶಾಮೀಲಿದ್ದಾರೆ ಅಂತೇಳಿ ಭಾಳ ಕೇಳ್ಪಟ್ಟಿದ್ದೀವಿ. ಸೊ ಇದೇನಿದು ಹಲ್ಲೆ ನಡೆಸಿದ್ದಾರೆ, ಏನು ಧಮಕಿ ಹಾಕಿದ್ದಾರೆ, ಆಮ್ ಆದ್ಮಿ ಪಕ್ಷದಕ್ಕೆ ತೀವ್ರವಾಗಿ ಖಂಡಿಸ್ತದೆ. ಇಂಥದ್ದು ಒಂದು ಪತ್ರಕರ್ತರ ಮೇಲೆ ಧಮಕಿಯನ್ನು ಹಾಕೋದನ್ನು ನಿಲ್ಲಬೇಕು. ಯಾಕಂದರೆ ಒಂದು ಮೀಡಿಯಾ ಅಂದರೆ ಒಂದು 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಮರ್ಯಾದೆ ಕೊಡಬೇಕಾಗುತ್ತೆ. ಅವರು ಎಕ್ಸ್ಪೋಸ್ ಮಾಡೋಕ್ಕೇ ಬಂದಿದ್ದು. ಇವರಿಗೆ ತ್ರಾಸಾದರೆ ಅವರು ಅದೊಂದು ಅಕ್ರಮ ಸಾಗಣೆ ಮಾಡೋದು ಬಿಟ್ಟು ಮಾಡುವಂಥ ಕೆಲಸ ಮಾಡಲಿ. ಅದನ್ನು ಬಿಟ್ಟು ನೀವು ಪತ್ರಕರ್ತರ ಮೇಲೆ ನೀವು ಹಲ್ಲೆ ಮಾಡ್ತೀರಪ್ಪ ಅಂತಂದ್ರೆ, ನೀವು ಬಂದು ಧಮಕಿ ಹಾಕ್ತೀರ ಅಂತಂದರೆ ಅದು ನಾಚಿಕೆಗೇಡಿ ಸಂಗತಿ. ಯಾವ್ರ ಮನೇಲಿ ಇರ್ಲಾದಕ್ಕೆ ನೀವು ಮನೆಗೆ ಬಂದು ಧಮಕಿ ಹಾಕ್ತೀರಂತಂದರೆ ನಿಮಗೆ ಪೌರಸ್ವತನೇ ಇಲ್ಲ, ನೀವು ಗಂಡಸ್ತನೇ ಅಲ್ಲ. ನೀವು ಇಷ್ಟು ಹೊಲಸ ನೀಚ ಒಂದು ಇವರು ಕೃತ್ಯ ಮಾಡಿದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ಳೋದಂದೆ, ಇವರು ಅಷ್ಟೇ ಇಲ್ಲ, ಇವರಿಂದ ಸುಮಾರು ಜನ ಇದ್ದಾರೆ. ಸುಮಾರು ಜನ ಅಕ್ಕಿ ಅಕ್ರಮ ಸಾಗಣೆ ಮಾಡ್ತಾರೆ ಜಿಲ್ಲೆಯಲ್ಲಿ. ಅವ್ರನ್ನ ಎಲ್ಲರೂ ಕೂಡ ಬಂಧನ ಮಾಡಬೇಕು. ಈ ಅಕ್ಕಿ ಅಕ್ರಮ ಸಾಗಣೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಶಾಮೀಲಾದರೆ ಅವ್ರನ್ನೂ ಕೂಡ ಬಂಧನ ಮಾಡಬೇಕು. ಮತ್ತು ಪತ್ರಕರ್ತರ ಒಂದು ಹಿತಾಸಕ್ತಿಯಾಗಿ ಒಂದು ಕಠಿಣವಾಗಿ ಕಾನೂನು ಬರಬೇಕಂತೇಳಿ ನಾನು ಈ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು. ರಾಜ್ಯಾದ್ಯಂತ ನಡೀತಾನೆ ಇದ್ದಾವೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಅಕ್ಕಿ ಕಳ್ಳರು ಇದ್ದಾರೆ, ಅಕ್ಕಿ ಕಳ್ಳರು ಒಂದು ನೈಜ ವರದಿ ಮಾಡಿದಂಥ ಹಿರಿಯ ಪತ್ರಕರ್ತ ಶಿವಶರಣವ್ರ ಮೇಲೆ ಮನೆಗೆ ಬಂದು ಒಂದು ಅವ್ಯಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದು ನಾವೆಲ್ಲರೂ ಇವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ. ಯಾಕಂದರೆ ಪತ್ರಕರ್ತರಿಗೆ ಎಲ್ಲರೂ 4ನೇ ಅಂಗ ಅಂತ ಹೇಳ್ತಾರೆ, ಆದರೆ ನಮ್ಮ ರಕ್ಷಣೆಗೆ ಯಾರೂ ಬರಲ್ಲ. ಹೀಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಹೀಗಾಗಿ ಸರ್ಕಾರ ಪತ್ರಕರ್ತರ ನೆರವಿಗೆ ಬರಬೇಕು. ಮತ್ತೇನು ಇಂಥ ಅಕ್ಕಿ ಕಳ್ಳರನ್ನು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪತ್ರಕರ್ತರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಯಾಕಂದರೆ ಯಾವುದೇ ಪತ್ರಕರ್ತ ಒಂದು ಸುದ್ದಿ ಮಾಡ್ದಾಕಾರ ಅವ ತನ್ನ ಜೀವವನ್ನು ಪಣಕ್ಕಿಟ್ಟು ಸುದ್ದಿ ಮಾಡಿರ್ತಾರೆ. ಈ ರೀತಿ ಮನೆಗೆ ಬಂದು ಕುಟುಂಬದವ್ರು ಇದ್ದಾಕಾರ ಮನೆಗೆ ಬಂದು ಧಮಕಿ ಹಾಕೋದು ಇದು ಭಾಳ ಖಂಡನಾರ್ಹ ವಿಷಯ. ಈ ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ಮುಂದೆ ಇಂಥ ಅನಾಹುತಗಳು ಆಗದಂತೆ ನಮಗೆಲ್ಲ ಒಂದು ಪೊಲೀಸ್ ಇಲಾಖೆಯಿಂದ ಅಲ್ಲಿ ಜಿಲ್ಲಾಡಳಿತದಿಂದ ರಕ್ಷಣೆ ಬೇಕಂತೇಳಿ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ. ಈ ಘಟನೆಯನ್ನು ನಾವು ಈ ರೀತಿ ಮುಂದೆ ಬರೆದರೆ ನಾವು ರಾಜ್ಯಾದ್ಯಂತ ಎಲ್ಲ ನಮ್ಮ ಪತ್ರಕರ್ತರ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳ ಜೊತೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಸಹ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ಅವರು ತಾವು ಎಲ್ಲ ಮಾತಾಡುವಾಗ ತಕ್ಷಣ SP ಅವರಿಗೆ ಮಾತಾಡಿಕೊಂಡು ಇದು ಯಾರು ಮನೆಗೆ ಬಂದು ಈ ರೀತಿಯಾದಂಥ
ತಪ್ಪನ್ನು ಮಾಡಿದ್ದಾರೆ ಮತ್ತು ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ, ಅವರನ್ನು ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ ಓದಿ SP ಮತ್ತು ಪೊಲೀಸರು ಕೂಡ ಅದನ್ನು ತಕ್ಷಣ ಮಾಡಿದ್ದಾರೆ. ಸೊ ಇಟ್ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಆಗಿದೆ. ಅದನ್ನು ತಗೊಂಡು ನಾವು ಕ್ರಮ ಕೈಗೊಳ್ಳಿ ಸೂಚನೆ ಬೇರೆ ದಿನಗಳಲ್ಲಿಯೂ ಕೂಡ ಪತ್ರಕರ್ತರ ಒಂದು ರಕ್ಷಣೆಗೋಸ್ಕರ ರೆಗ್ಯುಲರ್ ಆಗಿ ಇಂಥ ಇಶ್ಯೂಸು ಬಂದಿರುವಂಥ ಕಡೆ ಪೊಲೀಸ್ ಬೀಟ್ ಮಾಡುವಂತಾಗಿದೆ.